ಹಣವೇ ಬಿಜೆಪಿಯಲ್ಲಿ ಪ್ರಧಾನ ಅಲ್ಲ. ಒಂದು ವೇಳೆ ಆಗಿದ್ದರೆ ನೂರಾರು ಗ್ರಾಮೀಣ ಭಾಗದ ಬಡ ಕಾರ್ಯಕರ್ತರು, ಸಂಸದರು, ಶಾಸಕರು ಆಗುತ್ತಿರಲಿಲ್ಲ ಎಂದು ಬಿಜೆಪಿ ನಾಯಕ, ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಬೈಂದೂರು ಬಿಜೆಪಿ ಟಿಕೆಟ್ಗಾಗಿ ಚೈತ್ರಾ ಕುಂದಾಪುರ ಡೀಲ್ ಪ್ರಕರಣ ಕುರಿತು ಮಾತನಾಡಿದರು. ಬಿಜೆಪಿಯಲ್ಲಿ ಹಣವೇ ಪ್ರಧಾನವಾಗಿದ್ದರೆ ಬೈಂದೂರಿನ ಟಿಕೆಟ್ ಬಡ ಕಾರ್ಯಕರ್ತ ಗುರುರಾಜ್ ಶೆಟ್ಟಿ ಗಂಟಿಹೊಳೆ, ಸುಳ್ಯದ ಟಿಕೆಟ್ ಬಡ ಮಹಿಳೆ ಭಾಗೀರಥಿ ಮುರುಳ್ಯ ಅವರಿಗೆ ಸಿಗುತ್ತಿರಲಿಲ್ಲ. ಕೋಟಾ ಶ್ರೀನಿವಾಸ್ ಪೂಜಾರಿ, ಸುನೀಲ್ ಕುಮಾರ್, ನಳಿನ್ ಕುಮಾರ್ ಕಟೀಲ್, ಪ್ರತಾಪ್ ಸಿಂಹ ಅವರು ನಾಯಕರಾಗುತ್ತಿರಲಿಲ್ಲ ಎಂದರು. ಚೈತ್ರಾ ಕುಂದಾಪುರ ಪ್ರಕರಣದಲ್ಲಿ ಉದ್ಯಮಿ ಗೋವಿಂದ ಬಾಬು ಪೂಜಾರಿ ದಕ್ಷಿಣ ಕನ್ನಡ ಮತ್ತು ಉಡುಪಿಯಂಥ ಬುದ್ಧಿವಂತರ ಜಿಲ್ಲೆಯವರಾಗಿ ಮೋಸ ಹೋಗಿದ್ದಾರೆ. ನೇರವಾಗಿ ಫೋನ್ ಮಾಡಿದರೂ ಬಿಜೆಪಿ ನಾಯಕರು ಸಂಪರ್ಕಕ್ಕೆ ಸಿಗುತ್ತಿದ್ದರು. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯೇ ಅವರ ಜೊತೆ ತುಳು ಭಾಷೆಯಲ್ಲಿ ಮಾತನಾಡುತ್ತಿದ್ದರು. ನಳಿನ್ ಕುಮಾರ್ ಕಟೀಲ್ ಕೂಡ ಶ್ರೀನಿವಾಸ್ ಪೂಜಾರಿಯೂ ಮಾತನಾಡುತ್ತಿದ್ದರು ಎಂದರು. ಅವರ ಬಳಿಯೇ ನೇರ ಫೋನ್ ಮಾಡಿ ಮಾತನಾಡುವ ಅವಕಾಶ ಗೋವಿಂದ ಬಾಬು ಪೂಜಾರಿಗೆ ಇತ್ತು. ಈ ಪ್ರಕರಣದ ಬಗ್ಗೆ ಸತ್ಯ ಬಹಿರಂಗ ಆಗಬೇಕು, ಸಮಗ್ರ ತನಿಖೆ ಆಗಬೇಕು, ಯಾರೇ ಇದ್ದರೂ ಸೂಕ್ತ ತನಿಖೆ ನಡೆದು ಕ್ರಮ ಆಗಲಿ ಎಂದರು. ಜೆಡಿಎಸ್ ಬಿಜೆಪಿ ಮೈತ್ರಿ ಬಗ್ಗೆ ಮಾತನಾಡಿದ ನಾವು ಪರಿಷತ್ ಚುನಾವಣೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇವೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಚರ್ಚೆ ಆಗುತ್ತಿದೆ, ಆದರೆ ಅಂತಿಮ ಆಗಿಲ್ಲ. ಅದನ್ನು ವರಿಷ್ಠರು ತೀರ್ಮಾನಿಸುತ್ತಾರೆ ಎಂದರು. ಬಿಜೆಪಿಯ ಮಾಜಿ ಕಾರ್ಪೊರೇಟರ್ಗಳು ಸದಸ್ಯರು ಕಾಂಗ್ರೆಸ್ ಸೇರಿದ್ದಾರೆ. ಬೆಲ್ಲ ಇದ್ದ ಕಡೆ ಇರುವೆ ಹೋಗುವುದು ಸ್ವಾಭಾವಿಕ. ಅವರು ಅಧಿಕಾರದ ಕಾರಣಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗಿದ್ದಾರೆ. ನಾವು ಸಚಿವರು, ಶಾಸಕರನ್ನೇ ಕರೆದುಕೊಂಡು ಹೋದರೂ ಅಧಿಕಾರ ಉಳಿಸಿಕೊಳ್ಳಲು ಆಗಿಲ್ಲ. ಈಗ ಅವರು ಕಾರ್ಪೊರೇಟರ್ಗಳನ್ನು ಕರೆದುಕೊಂಡು ಏನಾಗುತ್ತದೆ ಎಂದರು. ಈಗ ಅವರು ಆಪರೇಷನ್ ಹಸ್ತ ಮಾಡಲಿ, ಮುಂದೆ ಜನರೇ ಹಸ್ತವನ್ನು ಆಪರೇಷನ್ ಮಾಡುತ್ತಾರೆ. ಅಧಿಕಾರದ ಆಸೆಗೆ ಯಾರು ಎಲ್ಲೇ ಹೋದರೂ ಅಧಿಕಾರ ಉಳಿಸಿಕೊಳ್ಳಲು ಆಗಲ್ಲ. ನನ್ನ ಸೋಲಿಗೆ ನಾನೇ ಕಾರಣ, ನನ್ನ ದುರ್ಬಲತೆಯೇ ಕಾರಣ. ಅತಿ ಹೆಚ್ಚು ವೋಟ್ ಪಡೆದರೂ ಸೋತಿದ್ದೇನೆ ಎಂದರು. ಮಾಜಿ ಕಾರ್ಪೊರೇಟರ್ಗಳು, ಕೆಲವು ನಗರಸಭಾ ಸದಸ್ಯರು ಸೇರಿದ್ದಾರೆ. ಅದಕ್ಕೆ ನಾನು ಹೇಳೋದನ್ನ ಮಾತುಗಳನ್ನು ನಿನ್ನೆ ಮಾಧ್ಯಮದಲ್ಲೇ ಕೆಲವರು ಹೇಳಿದರು. ರಂಗಣ್ಣ ಪಬ್ಲಿಕ್ ಟಿ ವಿಲಿ ಮಾತಾಡ್ತಾ ಹೇಳಿದರು, ಬೆಲ್ಲ ಇದ್ದ ಕಡೆಗೆ ಇರುವೆ ಹೋಗೋದು ಸ್ವಾಭಾವಿಕ ಅನ್ನೋ ಮಾತನ್ನು ಹೇಳಿದರು. ಯಾರು ಸೈದ್ಧಾಂತಿಕವಾಗಿ ಬದ್ಧತೆ ಇರುವ ಕಾರ್ಯಕರ್ತರಿರ್ತಾರೆ ಅವರು ಅಧಿಕಾರದ ಹಿಂದೆ ಹೋಗೋದಿಲ್ಲ, ಸಿದ್ಧಾಂತದ ಜೊತೆಗಿರ್ತಾರೆ. ಒಂದು ನಿಮಿಷ ಹೋಗ್ತಾರೆ. ಇನ್ನು ಕೆಲವರು ಹೋಗಿದ್ದಾರೆ ಅಧಿಕಾರದ ಕಾರಣಕ್ಕೆ. ನಾನು ದೆಹಲಿನಲ್ಲೇ ಮಾತಾಡ್ತಾ ಒಂದು ಮಾತು ಹೇಳಿದೆ, ನಾವು MLAಗಳನ್ನೇ ಕರ್ಕೊಂಡ್ವಿ, ಮಂತ್ರಿಗಳನ್ನೇ ಕರ್ಕೊಂಡ್ವಿ, ಆದರೂ ನಾವು ಅಧಿಕಾರ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ಅವರು ಮಾಜಿ ಕಾರ್ಪೊರೇಟರ್ಗಳನ್ನು ಕರ್ಕೊಳ್ತಿದ್ದಾರೆ, ಆ ಮೂಲಕ ಪಕ್ಷವನ್ನು ಗಟ್ಟಿ ಮಾಡ್ಕೊಳ್ಬೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಈಗ ಆಪರೇಷನ್ ಹಸ್ತ ಮಾಡ್ತಿದ್ದಾರೆ, ಆಮೇಲೆ ಜನ ಹಸ್ತಕ್ಕೆ ಆಪರೇಷನ್ ಮಾಡ್ತಾರೆ. ನಾವು ಆಪರೇಷನ್ ಕಮಲ ಮಾಡಿದ್ವಿ, ಜನ ಆಮೇಲೆ ನಮ್ಮ ಅಧಿಕಾರಕ್ಕೆ ಆಪರೇಷನ್ ಮಾಡಿದ್ರು. ಹೀಗೆ ಒಪ್ಕೊಳ್ತೀನಿ. ನಾನು ಸಾರ್ವಜನಿಕವಾಗಿ ಹೇಳ್ತಾ ಇದ್ದೀನಿ ಅಂದಮೇಲೆ ಒಪ್ಕೊಳ್ಳದೆ ಹೇಳದೇ ಇರೋಕ್ಕಾಗತ್ತಾ?